ಎಲ್ಲ ಅವನು ಎಲ್ಗೋದ ಬಂದೇ ಇಲ್ಲೋ ಮನೆಗೆ. ಇಲ್ಲವ ಬಂದೇ ಇಲ್ಲ. ಯಾಕೆ ಬೋದೆ ನೀನು ಅಣ್ಣನಿಗೆ ಬೋದೆ ಕಳಿಸ್ತೆ ಅವನಿಗೆ? ಬೊಯ್ಯಕ್ಕೆ ಹೋಗಿದ್ದ ನಮಗೆ. ಬೊಯ್ಯಕ್ಕೆ ಹೋಗಿದ್ದುನ್ಲೆ ನ್ಯಾಯ ಕೇಳ್ತಾವನೆ. ನೀನು ಸೊಸೆ ಕರ್ಕೊಬರಕ್ಕೆ ಮಾತ್ರ ಹೋಯ್ತಾ ಇದೆಯೇ, ನಾನು ಎಡ್ತಿ ಮಾತ್ರ ಕರ್ಕೊ ಬರ್ಲಿಲ್ಲ ಅಂದ್ಬಿಟ್ಟು ಅವನ್ನ ನಾನು ಎತ್ತಿದ್ನ. ಅವಳ ನಾನು ಏನು ಇಷ್ಟಪಡ್ತಂದಿದ್ನ ನಾನು. ಹೋದಕ್ಷಣ ಒಪ್ಕೊಂಡೆ, ನೋಡಿದಕ್ಷಣ ತೊಡಗಲ್ ಮುಡೆಯ. ಇವತ್ತು ಮಾನ ಮರ್ವದಿ ಕಳಿತಾ ಕೂತಾಳೆ. ಅವಳಿಂದ ಅರ್ಧ ಮಾನ ಮರ್ವದಿ ಹೋಗೋದು ನನಗೆ. ಅವನ್ನೇನು ನನಗೆ ಗುಸ್ತಾಸ ನಂದ್ಲೆ. ಓ ಏನೋ ಓಲಿ ನಾನು ಎತ್ತಿಲ್ಲ ಅಂದ್ರೂ ಭೀ ಸಾಕಿವ್ನಿ ಅನ್ಕೊಂಡು ನಾನೇನೋ ಕನಿಕಂದಿಂದ ಇರ್ಸ್ಕೊಂಡ್ರೆ ದುರಾಂಕಾರ ತೋರ್ತಾನೆ. ದುರಾಂಕಾರಕ್ಕೊಂದಿಷ್ಟು ಬೆಂಕಿ ಅಕ್ಕ. ಅವನು ಹೇಳೋದ್ರಲ್ಲಿ ಏನು ತಪ್ಪಿದೆ? ಅವನು ಹೇಳೋದ್ರಲ್ಲಿ ಏನೋ ತಪ್ಪಿದೋ? ಅಣ್ಣ ಹೇಳೋದ್ರಲ್ಲಿ ಅವನು ಸರಿಯಾಗಿ ತಾನೇ ಹೇಳ್ತಾ ಇರೋದು. ನನ್ನ ಹೆಂಡತಿ ಓದು ಒಂದಿನಕ್ಕೆ ಕರ್ಕೊಬರಕ್ಕೆ ಹೋದೆ. ಅದಕ್ಕೆ ಹೋಗಿ ಎಷ್ಟು ದಿನ ಆಗೈತೆ ನೀನು ಕರ್ದ? ನೀನು ಹೋಗಿ ಬಾ ನೀನು ಆಗಿದ್ದಾಯ್ತು ಅಂತ ಏನಾದರೂ ಹೇಳಿದ್ಯಾ ಹೇಳು? ಅದನ್ನೇ ಹೇಳಿದ್ದಾನೆ ಅಷ್ಟೇ. ಅವ್ರ ಸಂಸಾರ ಸರಿ ಮಾಡೋಕ್ಕೆ ನೀನು ಪ್ರಯತ್ನನೇ ಪಡಲಿಲ್ಲ. ಏನೋ ಒಂದು ಮಾತುಕತೆ ಇರೋದು ಎಲ್ಲ ಸಂಸಾರದಲ್ಲೂ ಇರುತ್ತೆ. ದೊಡ್ಡವರಾದವರು ನೀವು ಅದನ್ನು ಸರಿ ಮಾಡಬೇಕಲ್ವಾ? ಸರಿ ಮಾಡ್ತೀನಿ ಬಾತಿ ಇಟ್ಬೋದು ನನಗೆ ಸರಿ ಮಾಡೋಕ್ಕೆ. ಅವ್ನ ಸಂಸಾರ ಸರಿ ಮಾಡೋಕ್ಕೆ ನನಗೆಲ್ಲ ನಾನೇ ಬಂದಿರೋದು. ಏನೋ ಕೆಲಸ ಮಾಡ್ಕೊಂಡು ಹೋಯ್ತಿದ್ದೆಲ್ಲ ಜಿತ್ತ ಆಳ್ನಂಗೆ ಅನ್ಕೊಂಡು ನಾನು ಸುಮ್ಮನಿದ್ದೆ. ಈಗ ಹೋಯ್ತೀನಿ ಅನ್ಕೊಂಡು ತಿಕ್ಕ ತಿರ್ಸ್ಕೊಂಡು ಹೋದ್ಮೇಲೆ ಓಲಿ ಬಿಡು ಆಳ್ಬಿದ್ದು ಎಲ್ಲಾರೇ ಬಂದೇ ಇಲ್ವಂಗಾರ ಮನೆಗೆ. ನೋಡಿ ಎಷ್ಟು ದೂರಾಂಕಾರ ಅದೇ ಅಂತ ಅವನಿಗೆ. ಇಲ್ಲ ಬಂದಿಲ್ಲ. ನೀನು ಏನೇನು ಬೋದೋ ಯಾರು ಗೊತ್ತು? ಏನು ಬೈಯಕ್ಕೆ ಹೋಗಿದೆ? ನಾನು ಇರೋನೇ ಬೋದಿರೋದು ಇಲ್ದೋದೇನು ನಾನು ಬೈಯತಿಲ್ಲ ಸೇರಿಸ್ಕೊಂಡು. ಹಿಂಗೆ ಸದ್ರ ಕೊಟ್ಟು ಕುತ್ಕೊಂಡು ನೀನು ಇರ್ತೀನಿ ನೀನು ಅಂತ ಬೋದೆ. ಅವತ್ತ ಒಯ್ಯ ಬಂದಾಗ ನಾನು ಬೇಡ 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 ನೀನು ಕಳಿಸ್ಬಿಡಕ್ಕಲ್ಲ ಅಂತ ಹೇಳಿದ್ರು ನಾನು ಮಾತಾಡ್ದಾಕ್ಬಿಟ್ಟು 2 ವರ್ಷ ಆಗದೆ ಇನ್ನೂ ಹೋಗ್ದಾನೆ ಹೋಗಿಲ್ಲ ನಾನು ಇರ್ತಿ 2 ವರ್ಷ ಆಗದೆ ಕಣವ ಹೋಗ್ಲಿ ಅಂತ ಅಂದ್ಮೇಲೆ ಇವನು ಅದಕ್ಕೆ ತಾನೇ ಇವಳು ಈ ಬುದ್ಧಿ ಕಲಿಸ್ತಾ ಇರೋದು. ಓದೋಳು ಗಟಪ್ಪನ ಅಲ್ಲೇ ಕುತ್ಕೊಂಡವಳೆ. ಯಾವ್ಯಾವ ಮಾತುಗಳು ಬರ್ತಾವೆ ಗೊತ್ತಾ ಅವ್ರ ಊರಿಂದವೆ. ಒಂದು ಮಾತಾಡಿ ಒಂದು ಮಾತು ಬಿಡ್ತಾರ ಜನಗಳು ಅವಳ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡ್ತಾವ್ರೆ. ಅವೆಲ್ಲ ಬೇಕಾಗಿತ್ತು ಇಲ್ಲ ಅವಳಿಗೆ ಇವಳಿಗೆ. ಇಲ್ಲಿ ಇದ್ದಿದ್ರೆ ಆಯ್ತಿಲ್ವಾ? ಇಲ್ಲಿದ್ದಾಗ ಒಬ್ಬರೇನ ಮಾತಾಡ್ತಿದ್ರ? ಹಾಂ ಹೋಗ್ಬಿಟ್ಟು ಅವ್ರ ಮಾವನ ಮಗನ ಮಾಡ್ಕೊಂಡು ಇವಳು ಈ ಥರ ಎಲ್ಲ ಆಡ್ತಾವಳಲ್ಲ ಇವಳು. ಸರಿಯಾ ಇವಳು ಮಾಡ್ತಾರೆ ಕೆಲಸ? ಸರಿ ಗಂಡ್ಸ್ಗೆ ಮರುವಾದಿ ಸಿಕ್ಕದ ಹಿಂಗಾದ್ರೆ ಅದಕ್ಕೆ ತಲೆಗೆಡ್ಸ್ಕೊಂಡು ಎಲ್ಲ ಹೊಂಟೋಗೋನೆ ಅಂತ ಹೇಳ್ಬೇಕು. ಆಮೇಲೆ ನಾನು ಬೋದಾಗಿದೆ ಅಂದ್ಬಿಟ್ಟು ಅವ್ವ ಸುಮ್ಮನೆ ಇಲ್ದವ್ರು ಹೇಳ್ಬಿಟ್ರೆ ದೇವ್ರು ಒಳ್ಳೇದು ಕೊಡ್ತಾನೆ ನಮಗೆ. ನೀನು ಬೋದ್ಬಿಟ್ಟು ಕಳಿಸ್ಬಿಟ್ಟು ಅದಕ್ಕೆ ಮೇಲೆ ಕೇಳ್ಬಿಡ್ತೀಯ ನೀನು. ಅದಕ್ಕೆ ಎಂಥವ್ರು ಅಂತ ನಿನಗೂ ಗೊತ್ತು ನಮಗೂ ಗೊತ್ತು. ಇಷ್ಟು ವರ್ಷದಿಂದ ನೋಡ್ತಾ ಇದೆಯಾ. ಅದಕ್ಕೆ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ ನಿನಗೆ? ಯಾಕೆ ಹಂಗಾಡ್ತಿದ್ಯಾ? ಪಾಪ ಅವ್ರು ಏನು ಮಾಡ್ತಾರೆ? ಮಾಡೋದು ಬೇಡ ಮುಟ್ಟೋದು ಬೇಡ ಹೋಗ್ಲೇ ಬಾಯಿ ಮುಚ್ಕೊಂಡು. ಯಾರನ್ನೇ ನನ್ನ ದಮ್ಮಯ್ಯ ದತ್ತ ಏನಕ್ಕಿಲ್ಲಕನ ನನ್ನ ಇಷ್ಟ ಬಂದಂಗೆ ನಾನು ಇರೋದಕ್ಕಲ್ಲ ಮಗ. ಯಾರು ಹೇಳಿ ಕೇಳಿ ನನ್ನ ಮಾತು ತೆಗ್ದಾಕಿದ್ರೆ ಅವ್ರು ನನ್ನ ಮನೆ ಒಳಗೂ ಜಾಗಿಲ್ಲ, ಎಲ್ಲೂ ಜಾಗಿಲ್ಲ ಅವ್ರಿಗೆ. ನಾನೊಂದು ಕುಂಟೆ ಆಸ್ತಿನೂ ಕೊಡೋಕ್ಕಿಲ್ಲ, ಮನೇನೂ ಕೊಡೋಕ್ಕಿಲ್ಲ. ಅವ್ರಿಗೆ ಕೊಡೋದು ನಾನು. ಏನಾದ್ರು ಅಪ್ಪನಲ್ಲ ಇದು ನಮ್ಮ ಅಪ್ಪನ ಆಸ್ತಿ, ನಾನು ಯಾರಿಗಾರು ಕೊಟ್ಕೊಬೋದು ನಾನು. ಅವ್ನಿಗೆ ಕೊಡಕ್ಕೆ ಹೋಗೋನಿ ನಾನೇನು ಎತ್ತಿದ್ದಾನೆ ಓಲಿ. ನಾನು ಎತ್ತಿರೋವಾಗಕ್ಕನ ಹೋಗು ತಪ್ಪು ಮಾಡಿದ್ರು ಮಾಡ್ತಾನೆ ನನಗೆ. ಸಾಕಿರೋದೇ ಹೆಚ್ಚು ಸಾಕು ಕೊಟ್ಟಿನಿ. ಏನೋ ಮೂವ ಸಾಕವಳೆ ಸಲ್ವಳೆ ತಡು ನಾವು ಚೆನ್ನಾಗಿರೋದೆ ಅಂದನೇ ಬಿಟ್ಟು ಎಡ್ತೀಯ ಹೋಗು ನೀನು ಅಂತ ಕಳಿಸ್ಬಿಟ್ಟು ಇವತ್ತು ಇಷ್ಟೆಲ್ಲ ಹೋಗಿ ಇವನೇ ಕಾರಣ ಮೂಲ ಮುಖ್ಯ ಕಾರಣವಾಗಿ ಇವನೇ ಅನ್ಬೋಸ್ಲಿ ಬಿಡು. ನಾವೇನು ಮಾಡೋಕ್ಕದ್ದಕ್ಕೆ ಅನ್ಬೋಸ್ದವ್ರನ್ನ ಅನ್ಬೋಸ್ಲಿಂತ ಬಿಟ್ಬಿಡ್ಬೇಕಲ್ಲ. ಎಲ್ಗಾರ ಹೋಗಿ ಆಳ್ಬಿದ್ದು ಹೋಗ್ಲಿ ಊರ ಓದೋಯ್ತಾನಂತೆ ನೀನು ಎದ್ಕೊಂಡು ಹಿಡ್ಗಾರ ಕುಡಿಕೊಂಡು ಬತ್ತಳ್ಳ ಮೂವ ಏನು ಗುಟ್ಟಿದ್ದ ಅನ್ಕೊಂಬಿಟ್ಟಿರ್ಬೇಕು. ನನ್ನ ಮಗ ನಾನೇ ಕುಡಿಕೊಂಡು ಹೋಗೋಣ. ಅವನೇನು ಅವನಿಗೂ ನನಗೂ ಯಾವ ಸಂಬಂಧ ಇದ್ದದು? ಹಾಂ ಏನೋ ನನ್ನ ಸಾವಂತಿ ಮಗ ಅನ್ಕೊಂಡು ನಾನು ಸಾಕಿದ್ದು ಅಷ್ಟೇ. ಎಡ್ತಿ ಸೊತಗವನೇ ಅನ್ಕೊಂಡು ಮಗಿನ ಎತ್ಕೊ ಬಂದೆ. ಅದಕ್ಕೆ ನಮ್ಮ ಅಪ್ಪಮುರುವ ಮದುವೆ ಮಾಡೋಕ್ಕಾಕಿಲ್ವಲ್ಲ ಅಂದ್ಬಿಟ್ಟು 2ನೇ ವಾರ ಅನ್ಕೊಂಡು ಕಟ್ತ ಏನೋ ಓಲೆ ತೈ ಶುದ್ಧ ಮಗಿನ ಅಷ್ಟು ಅಪ್ಪ ಮಾಡಿದೆ. ನೀ ಎತ್ತಿದ್ದದ ನನ್ನ ಮಗನಿಗೆ? ನೀ ಎತ್ತಿದ್ದದ ಹೇಳು? ನನ್ನ ಮಾತನ್ನ ತೆಗ್ದಾಕ್ತಾನೆ. ನನ್ನ ಮಾತನ್ನ ತೆಗ್ದಾಕ್ಬಿಟ್ಟು ಎಡ್ತಿ ಹೋಗು ಅಂತ ಈಗ ಹೆಂಗಾಯ್ತು ಹೇಳು? ಹೋಗಿ ಸುತ್ಕೊ ಬರ್ಲಿ ಸುಮ್ಕಿರು. ನನ್ನಿಂದನೇ ಬೆಳ್ಕರಿತದೆ ಅನ್ಕೊಂಡವನೇ. ಹೊಲ ಪಲ್ದಲ್ಲೆಲ್ಲ ಕೆಲಸ ನನ್ನಿಂದನೇ ನಡೀತದೆ ಅಂತ ಅನ್ಕೊಬಿಟ್ಟನೆ ಕಲ. ಅದು ತಪ್ಪು ಸುಳ್ಳು ಅನ್ನೋ ವಿಷಯ ಅವ್ನಿಗೆ ಗೊತ್ತಾರಿ ಸುಮ್ಕಿರು. ನನ್ನಿಂದನೇ ಏನು ಬೆಳ್ಕರಿಕಿಲ್ಲ ಅಂತ ಏನು ಆಳು ಕಾಳು ಕಟ್ಕೊಂಡು ಮಾಡ್ಸೋದು. ಅದಕ್ಕೇನಂತೆ ಯಾಕೆ ತಲೆಗೆಡ್ಸ್ಕೋಬೇಕು? ಏನು ಕೆಲಸ ನಿಂತೋಗ್ಬಿಟ್ಟದ ಹೋಗ್ಬಿಟ್ಟು ಅಂದ್ಬಿಟ್ಟು ನಾನು ಹಂಗೂ ಹೋಗ್ಬೇಡ ಓಲೆ ಮನೇಲಿ ಅಕ್ಕಿ ಹಾಕಿ ಮಡ್ಗಿವ್ನಿ ಮೊಸರದೆ ಅನ್ನ ಉಣ್ಕೊ ಉಪ್ಪಿನಕಾಯನ್ನು ಹಾಕೊಂಡು ನಾನು ಓಟ್ ನೋಡ್ಕೊಬರ್ತೀನಿ ಅಂದರೆ ಉಣ್ಕೊ ಹೋಗು ಅಂತ ಯಾರು ಹೇಳಿದಾರು? ಹೋಗು ಊರ್ಬಿಟ್ಟು ಅಂತ ಹೇಳಕ್ಕೆ ಹೋಗಿದ್ದೆ ನಾನು. ಈ ಸಮಯದಲ್ಲಿ ಕೆಲಸ ಸಮಯದಲ್ಲಿ ಬಾಕಿ ಟೈಮಲ್ಲಿ ಆಗಿರೋ ಹೇಳೋನು. ಈ ಸಮಯದಲ್ಲಿ ನಾನು ಹೇಳಕ್ಕೆ ಹೋಗ್ತಿದ್ದೆ. ಈಗ ಎಲ್ಲಿ ಹೋಗಿದ್ದಾನೆ ಏನೋ ಪಾಪ. ನಾನು ನಿಜವಾಗ್ಲೂ ತುಂಬ ಹೊಟ್ಟೆ ಉರಿತಾ ಇದೆ. ನಮಗೋಸ್ಕರ ಅಷ್ಟೊಂದು ಕೆಲಸ ಮಾಡಿದ್ದಾನೆ. ಅವ್ನು ಕೆಲಸ ಮಾಡಿರೋ ದುಡ್ಡಿಂದಾನೆ ತನಗೆ ಎಷ್ಟೆಲ್ಲ ನಾವು ವ್ಯವಹಾರ ಮಾಡಿರೋದು. ಈಗ ಅವನ್ನ ತಳ್ಳಿಬಿಟ್ರೆ ಸರಿಯಾಗುತ್ತವ? ದೇವ್ರು ಒಳ್ಳೇದು ಮಾಡ್ತಾನ? ಏನು ಪರವಾಗಿಲ್ವಲ್ಲ ಅಣ್ಣನ ಕಡೆಗೆ ನ್ಯಾಯ ಹೇಳ್ತಾ ಇದೆಯಲ್ಲ ಯಾಕೆ ಇವತ್ತು? ಯಾಕ್ಲಾ ನ್ಯಾಯ ಧರ್ಮ ಯಾವ ಕಡೆ ಇರುತ್ತೋ ಆ ಥರ ಮಾತಾಡ್ಬೇಕವ. ಸುಮ್ಮನೆ ಏನೇನೋ ಮಾತಾಡೋದಲ್ಲ. ನಿನ್ನೇನು ಸಂಸಾರನೇ ಅರ್ಧಗೆಸ್ಕೊಂಡು ಕೂತಿದೆಯೇ? ಅವ್ರದ್ದು ಬೇರೆ ಸರಿ ಮಾಡುವೆ ಮೊದಲು ನಿನ್ನ ಸಂಸಾರ ಸರಿ ಮಾಡ್ಕೊಂಡೇನು ನಿಮ್ಮ ಬಾಯಲ್ಲಿ ಮುನ್ನಾಕ ಅದಕ್ಕೆ ಅವೇನು ಹೊಡೆಗೆ ಹೋಗಿದಂತಲ್ಲ. ಹಾಂ ಅವಳು ಹೊಡ್ತಿದ್ದು ಹೇಳಿಲ್ವಾ? ಅವಳು ಕತ್ತೆ ಕೊಡಿ ಹೊಡೆದಲ್ಲ ನನಗೆ ಅದನ್ನೆಲ್ಲ ಹೇಳಿಲ್ಲ. ಓ ಅದನ್ನೆಲ್ಲ ಹೇಳ್ಬಿಡ್ತಾಳೆ ಅವಳು. ಬರೀ ನಾನು ಹೊಡೆದಿದ್ದು ಮಾತ್ರ ಹೇಳಿದ್ಲು, ಅವಳೇ ಹೊಡೆದಿದ್ದು ಹೇಳಿಲ್ವಾ? ಸಾಹುಕಾರ ಮಗಳು ಗತ್ ಕೆಟ್ಟವ್ರ ಮನೆಯಿಂದ ಬಂದಿದ್ದಾಳೆ ಅವಳು. ನೀನು ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾಹುಕಾರಿ ಮಗಳು. ಹಾಂ ಅಚ್ಚುಕಟ್ಟಾಗಿ ಅವಳೆ ಮನೆ ಕಡೆನೂ ಜೋರಾಗವ್ರೆ. ಅವಳು ಸಾಂಬ್ರಗತಿ. ಇನ್ನೇನು ಒಂದು ಮಾತು ಬರ್ತದೆ, ಒಂದು ಮಾತು ಒಂದೇಟು ಹೊಡೆದು ಬಿಟ್ಲು ಹೊರ್ಕೊ. ನೀನು ಅನ್ಸರ್ಸ್ಕೊಂಡು ಹೋಗ್ಬೇಕು ಹೊರತು ನೀನು ಹಿಂಗೆ ಆಡ್ತಾ ಕೂತ್ಕೊಂಡ್ರೆ ಅದೇ ಅನ್ಸರ್ಸ್ಕೊಂಡು ಪಾಠ ಮಾಡ್ಕೊಡ್ಬೇಕನ್ನ ಗುಲಾಮ ನೀನು. ಅದು ಬಿಟ್ಬಿಟ್ಟು ಹಿಂಗೆ ಜನಗಳೆಲ್ಲ ಮಾಡ್ಕೊತಾ ಕುಂತಿದೀಯಲ್ಲ. ನಾನು ಎಲ್ಲರಿಗೂ ನನ್ನ ಕಿರಿ ಮಗ ನನ್ನ ಕಿರಿ ಸೊಸೆ ಅಂತ ಹೊಗಳ್ಕೊಂಬರ್ತಾನೆ. ನೀನು ನೋಡೋದು ಈ ಥರ ಆಡಿದ್ರೆ ಹೆಂಗೆ ಮಾಡೋದು ಹೇಳು? ಹಸಿನಾರಿಯ ಮಾನ ಮರುವದಿರೋದು ಬೇಕು. ಇಲ್ದೋದ್ರೆ ಹಿಂಗೆ ಆಗೋದು. ನೀವು ಒಂದಿಷ್ಟು ಬೆಂಕಿ ಕಾಂದವ್ರು ಹೋಗಿ ನಿಮ್ಗೆ ಕುಟ್ಟೆ ಮುಂಡೆ ಹೊಡೆದಾಡ್ಕೊಂಡು ಸತ್ತಾಳು. ಅದೇನೋ ಅಂತಿದ್ರಂತಂಗೆ ಆಯಿತು ಕತೆ ಏನೋ ಇವತ್ತು ಸರಿಯುತ್ತದೆ ನಾಳೆ ಸರಿಯುತ್ತದೆ ಅಂತ ನಾನಂದರೆ ಸರಿಯಾಗಿ ಮಟ್ಟನೆ ಕಾಣ್ತಿಲ್ವಲ್ಲ. ಹಾಂ
ಯಾವ ಥರ ಆತಾಯಿದ್ದೀರಿ ನೋಡು ಮತ್ತೆ. ತಪ್ಪಿರೋದು ಅವಳ್ದವ, ನಾನೇ ತಲೆ ತೆಗೆಸ್ಕೊಂಡು ಹೋಗ್ಲಿ, ಅವಳಾಗ ಅವಳು ಬರೋಗಂಟ ನಾನು ತಲೆ ತೆಗ್ಸಲ್ಲ. ಏನಂತ ಇವಾಗ? ಬರೋಕಿಲ್ವಂತೆ, ಬರೋಕಿಲ್ಲ. ನಾನು ಬಿಡ್ದ ನಾನು ಸಂಬಳ ತಂದು ಕೊಡ್ತೀನಿ, ನಾನು ಸಂಬಳ ತಂದ್ಕೊಂಡು ಅಷ್ಟೆಲ್ಲ ಮಾಡಿದೆ. ನಾನು ಅರ್ಥ ಮಾಡ್ಕೊಳ್ದಾನೆ ಏನೋ ನಾನು ಒಂದು ಎಡೆಟ್ ಹೊಡೆದಕ್ಕೆ ತಿರುಗಿಸ್ಕೊಂಡು ಹೊಡಿತಾನೆ ಅಂತ ಅಂದ್ಲು. ನಾನು ಬರೋಕ್ಕೆಲ್ಲ ಬಿಲ್ಕುಲ್ ಅಂದ್ಲು. ನನಗೆ ಎಷ್ಟು ಯೋಚನೆ ಮಾಡ್ಕೊಂಡು ಬಂದೀನಿ ಗೊತ್ತಾ? ಹಾಂ, ಚಿನ್ನದ ಕೋಳಿ ಹೊಂಟೋಯ್ತಲ್ಲ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಬಂದೀನಿ ಕಲ. ದುಡ್ಡು ಅಂತ ಸಾಯ್ಬೇಡವ ನೀನು. ನಾನು ನಿಜಕ್ಕೂ ನೆಮ್ಮದಿನೇ ಇಲ್ಲ ಅವಳ ಜೊತೆ. ನಾನು ಭಾಳ ನಾನು ಅವಳ ಜೊತೆ. ಅವಳಾಗ ಅವಳು ಬರ್ತೀನಿ ಅಂದ್ರೆ ನನಗೆ ಇಷ್ಟ ಇಲ್ಲ ನನಗೆ. ನೋಡ್ದೆ ನೀನು ದೂರ ಹಾಕರ್ವೆ, ನೋಡ್ದೆ ಎಷ್ಟು ಮಟ್ಕದಿ ಅಂತ ಬಿದ್ದಿರೋದು ಬಿಸ್ತಿರ್ ಕೊಟ್ರೆ ಇದು ಬಂದು ಎದ್ಗೋದ್ರಂತೆ. ಹಂಗೆ ಅವಳು ಸರಿ ಇಲ್ಲ ಕಲೆ, ಗತ್ಕೆಟ್ಟೋರದಿಲ್ಲ. ನೀನು ಸರಿ ಕಂದ್ಬಿಡ್ಲ, ಚೆನ್ನಾಗಿ ಬುದ್ಧಿ ಕಂತೀನಿ ಕನ. ಗತ್ಕೆಟ್ಟೋರಲ್ಲ ಅದು ಸರಿ ಕನ. ಬೇಕಿ ಕಂದ್ರೆ ಹೋಗು, ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತು ಕೆತ್ತಾಡ್ಬೇಡ ನೀನು. ಅಲ್ಲ ಜಾಸ್ತಿ ಮಾತಾಡಬೇಡ. ಓಲ ಅಲ್ಲ ಇವಾಗ ಏನಂತೆ ಬರಲ್ವಂತ ಅವಳು? ಬರಾಕಿಲ್ವಂತೆ. ಹೋಗು ಕರ್ಕೊಬರೋಗಿ ಹೋಗಿ ಪೂಸಿ ಮಾಡ್ಕೊಂಡು ಆಯ್ತು ಇನ್ನೊಂದ್ಸತಿ ಹೊಡಿಕಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಪೂಸಿ ಮಾಡ್ಕೊಂಡು ಕರ್ಕೊಬರೋಗಿ ಹೋಗಿ. ಜನಗಳು ಹುಸಿ ಆಡ್ಕೊಂಡಾರ. ಆ ಮುಂದೆ ಅವಳು ಹೋಗಿ ಇಲ್ಲಿ ಗಂಟ ಮಾನ ಮರೋದು ಹೋಯ್ತು. ಈಗ ಇವಳು ಹೋದ್ರೆ ಹುಸಿ ಆಡ್ಕೊಂಡಲ್ಲ ಜನಗಳು. ಒಬ್ಬೊಬ್ರಾಗ ಹಿಂಗೆ ಹೋಯ್ತಾ ಕುಂತವ್ರೆ ಅಂತವೆ. ಹುಸಿ ಆಡ್ಕೊಂಡಾರ. ಅವೆಲ್ಲ ಚಂದವಾ? ಜನಗಳ ಬಾಯಿಗೆ ಸಿಕ್ಕಿದ್ರೆ ಒಗ್ದಾಕ್ಬಿಡ್ತಾರೆ ಹುಷಾರು. ಅವ್ರ ಬಾಯಿಗೆ ಸಿಗ್ದಂಗೆ ಬಾಟ ಮಾಡ್ಕೊಂಡು ಹೋಗ್ಬೇಕು. ಹೋಗು ಮೊದಲು ಕರ್ಕೊಬರೋಗಿ ನೀನು ಇರ್ತೀಯ ಪೂಸಿ ಮಾಡ್ಕೊಂಡು. ಇಲ್ಲವಾ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ಕರೆಯೋಕೆ ಹೋಗಲ್ಲ. ನಾನೇನು ಕರೆಯೋಕೆ ಹೋಗಲಿ ಅಂತ ನಾನಂತೂ ಕರೆಯೋಕೆ ಹೋಗಲ್ಲ. ಅದೇನಾಗುತ್ತೋ ಆಗಲಿ, ನಾನು ನೋಡೇ ಬಿಡ್ತೀನಿ. ಬರಲಿ ಬರ್ದಾರಿರಲಿ. ಡೈವರ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ, ತಗೊಳ್ಳಿ ಬಿಡು. ಏನು ಅವಳಿಂದ ನೀನು ಇಲ್ಲಿ ಬೆಳ್ಕರಿತಾರ ಇಲ್ಲಿ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರು ಸರಿ. ಕರ್ಕೊಬರೋಗು ಹಾಗೆ ಹೀಗೆ ಅಂತ ಅಂದ್ಬೇಡ. ನೀನು ಕೂಡ ಹೋಗಂಗಿಲ್ಲ. ನೀನು ಹೋದ್ರು ನಾನು ಸುಮ್ಮನೆ ಇರಲ್ಲವ ನಾನು. ಅಲ್ಲ ಅದಕ್ಕೆ ಒಂದಿನ ನೀನು ಕರೆಯೋಕೆ ಹೋಗಿದ್ದೆ. ನೀನು ಅಣ್ಣ ಹೇಳೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಹೋದ್ಮೇಲೆ ಈ ಥರ ಆಯ್ತು ತಾನೆ. ಅಣ್ಣನಿಗೆ ಒಂದು ಒಳ್ಳೆ ಬುದ್ಧಿ ಹೇಳ್ದಾನೆ ಬಿಟ್ಟು ಚಾಡಿ ಹೇಳಿ ಇವತ್ತು ಅವ್ರು ಸಂಸಾರ ಹಾಳು ಮಾಡಿದ್ಯಾ? ಒಳ್ಳೇದಾಗುತ್ತವ ನಿನಗೆ? ಇವಾಗ ನೋಡು ನಮ್ಮ ಸಂಸಾರ ಹೆಂಗೆ ಹಾಳಾಗ್ತಾಯಿದೆ ಅಂತ. ನಾವು ಒಬ್ರು ಕೆಟ್ಟದ್ದು ಬಯಸಿದ್ರೆ ನಮಗೂ ಒಬ್ರು ಕೆಟ್ಟದ್ದು ಬಯಸ್ತಾರೆ. ಅದನ್ನ ಅರ್ಥ ಮಾಡ್ಕೊ ನೀನು. ಅಯ್ಯೋ ಯಾವ ತಿಗೆ ಹಚ್ಕೊಂಡು ಆಡ್ಕೊಂಡು ನಾನೆಲ್ಲ ಮಾಡೋದಕ್ಕೆ ನಾನೇನು ಮಾಡೋಣ ಅಂತ. ಹೋದ್ರು ಹೋಯ್ತಾನಂತ ಎಲ್ಲಾರೇ ಹಾಳ್ಬಿತ್ತಿ. ಒಳ್ಳೆ ಕೆಲಸ ಆಯಿತು. ನಾನು ಮನೆ ಬಿಟ್ಟು ಓಡಿಸ್ಬೇಕು ಅಂದ್ಕೊಂಡಿದ್ದೆ ಕಣ. ಈಗ ಒಳ್ಳೇದಾಯ್ತು. ಈಗ ಏನಂತ ಇದ್ದಾಳೆ ಅವಳು? ಆಸ್ತಿ ಬರಿಬೇಕಂತ ಕಲ ಅವಳ ಹೆಸರಿಗೆ ಹಂಗಾರು ಬಂದಳಂತೆ. ಇಲ್ಲರು ಬರೋಕಿಲ್ಲ ಅಂತ ಕುಂತವಳೆ. ನೋಡ್ದಾ ಎಷ್ಟು ಕ್ರಿಮಿನಲ್ ಮೈಂಡು ಅಂತ? ಅದಕ್ಕೆ ಒಂದಿನ ಈ ಥರ ಮಾತಾಡಿದಾರವ ಇವರು. ಅದಕ್ಕೆ ನೀನು ಒಂದಿನ ತಿರ್ಸಿ ಮಾತಾಡಿಲ್ಲ. ಇವಳು ಯಾವ ಥರ ಎಲ್ಲ ಮಾತಾಡ್ತಾಳೆ ಗೊತ್ತಾ? ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅವಳು ಸಂಬಳ ತಂದು ಕೊಡ್ತಾಳೆ ಅಂದ್ಬಿಟ್ಟು ಅವಳು ಅಂದಂಗೆ ಅನ್ಸ್ಕೊಳ್ತೀಯ ನೀನು. ನಿನಗೂ ಮಾನ ಮರುವುದಿಲ್ಲ. ಏನಾದರೂ ಮಾಡ್ಕೊ. ಅದಕ್ಕೆ ಒಂದಿನ ಥರ ಮಾತಾಡಿದರೆ ಪಾಪ ಎಷ್ಟು ಇದಾಗೋದು ನಮಗೆ. ಒಂದಿನ ಒಂದು ಮಾತಂದಿಲ್ಲ ಅವರು. ಅಂಥವ್ರ ಮೇಲೆ ದ್ವೇಷ ಸಾಧಿಸ್ತೀಯಾ? ನೋಡಿ ಇವಳು ಆಸ್ತಿನೇ ಬರ್ಕೊಡಿ ಅಂತ ಕೇಳಿದಾಳೆ. ಬರ್ಕೊಟ್ಬಿಡೋತ್ತಾಗೆ ಎಲ್ಲ ಬಂದು ಬೀದಿಗೆ ಕೂತ್ಕೊಳ್ಳೋಣ. ಅವ್ರ ಪ್ಲಾನು ನಮ್ಮನ್ನ ಬೀದಿಲಿ ಕುಣಿಸ್ಬೇಕು ಅಂತ ಗೊತ್ತಾ? ಅದನ್ನ ಅರ್ಥ ಮಾಡ್ಕೊ ನೀನು. ಅಯ್ಯೋ ಓಲ ಬೀದಿಲಿ ಕುಣಿಸ್ತಾಳೆ ಕಣ ಅವಳು. ನ್ಯಾಯವಾಗಿ ಅವಳ ನೀನು ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಮೊದಲು ನೀನು ನ್ಯಾಯವಾಗಿ ಬುದ್ಧಿ ಕಲ್ತ್ರೆ ಎಲ್ಲ ಸರಿ ಆಯ್ತದೆ ಕಣ. ಏನೋ ಒಂದು ಏಟು ಆಡಲು ಸರ್ಸ್ಕೊಂಡು ಹೋಗ್ಬೇಕಪ್ಪ. ಕೆಲ್ಸಕ್ಕೆ ಹೋಗೋಳು ಅಲ್ಲೇನಾದ್ರು ಇದಿರಕ್ಕಿಲ್ವ ಆಗುತ್ತೆ. ಒತ್ತಡ ಇರಬೇಕು, ಕೆಲಸದ ಒತ್ತಡ. ಅದಕ್ಕೆ ಒಂಚೂರು ಬೇಜಾರಾಗ ಒಂದು ಏಟು ಆಡಲು ಸಹಿಸ್ಕೋಬೇಕು ನೀನು. ಅದು ಬಿಟ್ಟು ಹಿಂಗಾಡ್ತಾ ನಿಂತ್ಕೊಂಡ್ರೆ ನನಗೆ ಅಡೆ ಬರ ಬಂದಿಲ್ಲವ. ನಿನಗೋಸ್ಕರ ಹೊಡ್ಸ್ಕೊಂಡು ಸತ್ತಿದ್ದೀನಿ ಇಲ್ಲಿ ತನಕ. ಇನ್ಮೇಲೆ ನಾನು ಹೊಡ್ಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾನು ಸುಮ್ಮನೆ ನನ್ನ ತಲೆ ತಿನ್ಬೇಡ. ಹೋಗು ನೀನು. ಉದ್ದಾರ ಆಯ್ತಿರಿ ಕಣ. ಹೋಗ್ಬರ್ಲ ಉದ್ದಾರ ಆಯ್ತಿರಿ ಕಣ. ಆಯಿತು ಹೋಗು. ಉದ್ದಾರ ಆಗದ ಸಿಕ್ಕಿಲ್ಲ. ನೀವು ಹೋಗಿ ತಗೊಂಡಿಷ್ಟು ಬೇಕಾದ್ರೂ ಹೋಗು ಮುಂಡೆ ಮಗನೆ. ಒಳ್ಳೆ ಬುದ್ಧಿ ಕಲ್ತಿದ್ದಿ ಕಣ ನೀನುವೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.